ಸ್ವಾಮಿ ಕೊರಕಚ್ಚ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿಯ ಭಾವನೆ ಏನುಂಟು ನಿಮ್ಮ ಬಗ್ಗೆ, ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಕರೆಂಟ್ ಫೀಲಿಂಗ್ಸ್ ಏನು ಅವರ ಮನಸ್ಸಿನಲ್ಲಿ ಅಂತ ನಾವು ನೋಡುವ. ಇಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡ್ಕೊಳ್ಳಿ, ಅವರ ಹೆಸರನ್ನು ಹೇಳಿ. ಇಲ್ಲಿ ನಿಮ್ಮ ವ್ಯಕ್ತಿ ಇಲ್ಲಿ ಕೆಲವರು ಸಪ್ರೇಷನಲ್ಲಿ ಇರ್ಬೋದು, ಅಥವಾ ಒಬ್ರಿಗೊಬ್ಬರು ಮಾತನಾಡದೇ ಇರ್ಬೋದು, ಅಥವಾ ಒಂದು ಸರಿಯಾಗಿ ಇಲ್ಲಿ ಕಮ್ಯುನಿಕೇಷನ್ ಆಗದೇ ಇರ್ಬೋದು. ಇಲ್ಲಿ ನಿಮ್ಮ ಬಗ್ಗೆ ತುಂಬ ಅವರು ಆಲೋಚನೆ ಮಾಡ್ತಾರೆ, ನಿಮ್ಮ ಕಡೆ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಜನರಲ್ ಆಗಿ ತಗೊಳ್ಳಿ, ಇಲ್ಲಿ ಕೆಲವರು ಸಪ್ರೇಷನಲ್ಲಿದ್ದೀರಾ. ಇಲ್ಲಿ ಅವರಿಗೆ ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತನಾಡಬೇಕು, ಸೊ ನಿಮ್ಮನ್ನು ಕಲ್ಕೊಳ್ಬಾರ್ದು ಅಂತ ಮನಸ್ಸಿನಲ್ಲಿ ಉಂಟು. ಆದರೆ ಇಲ್ಲಿ ಅದಕ್ಕೆ ಏನು ಮಾಡಬೇಕು, ಯಾವ ಥರ ನಾನು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂತ ಗೊತ್ತಾಗಲ್ಲ. ಇಲ್ಲಿ ಒಂದು ರೀತಿಯಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಗೊಂದಲಗಳಿರ್ಬೋದು, ಏನು ನಾನು ಚೇಂಜಸ್ ಮಾಡ್ಕೊಳ್ಬೇಕು, ಅಥವಾ ಈ ಪ್ರೀತಿಯನ್ನು ಯಾವ ಥರ ಜೋಪಾನ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಕನ್ಫ್ಯೂಷನ್, ಏನಕ್ಕೆ ಈ ಥರ ಅವರು ಕೆಲವೊಂದು ವಿಷಯಗಳನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ನೀವೇನು ಅವ್ರು ಚೇಂಜ್ ಆಗಬೇಕು ಅಂತ ಬಯಸಿದ್ದೀರಾ, ಅದರಲ್ಲಿ ಕೆಲವೊಂದನ್ನು ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಇಲ್ಲಿ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿಂಟು, ಹಾಗೆಯೇ ತುಂಬ ಪ್ಯೂರ್ ಆಗಿಂಟು ಇಲ್ಲಿ. ಆದರೆ ಇಲ್ಲಿ ಒಂದು ಸ್ಟ್ರಕ್ಚರ್ ಎನರ್ಜಿ ಅನ್ನೋದು ಕಾಣ್ತಾ ಉಂಟು. ಸೊ ಹಾಗಾಗಿ ಅದೊಂದು ದೂರ ಆಗಬೇಕು. ಮತ್ತು ಇಲ್ಲಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬೇಕು ಅವರದ್ದು. ಕೆಲವರಿಗೆ ಇಲ್ಲಿ ಸಮಸ್ಯೆಗಳುಂಟು, ಅವರದ್ದು ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು, ಅಥವಾ ಪರ್ಸನಲ್ ಲೈಫಲ್ಲಿ ಖುಷಿಯಾಗಿರಬೇಕು ಅಂದ್ಕೊಳ್ತಾರೆ. ಅದಾಗ್ತಾ ಇಲ್ಲ. ನಿಮ್ಮ ಜೊತೆ ಇರುವಾಗ ಅವರು ಖುಷಿಯಾಗಿರ್ತಾರೆ, ಬಟ್ ಅದು ಬಿಟ್ಟರೆ ಅವರು ತುಂಬ ಟೆನ್ಷನ್ ಅಂತ ಇಲ್ಲಿ ಕರೆಕ್ಟಾಗಿ ಏನು ಕೂಡ ರೆಸ್ಪಾನ್ಸ್ ಮಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಅವರು ನಿಮ್ಮ ಜೊತೆ ಕಾಲ್ ಮಾಡಿ ಮಾತನಾಡಬೇಕು, ಮಾತನಾಡಿದ್ರೂ ಸರಿಯಾಗಿ ಮಾತನಾಡಲ್ಲ ಅವರು. ಎಲ್ಲ ಒಂದು ಕಡೆ ಅವರಿಗೆ ಕೆಲವೊಂದು ಒತ್ತಡಗಳಿರ್ಬೋದು, ಭಯ ಇರ್ಬೋದು. ಸೊ ಆ ಕಾರಣದಿಂದ ಅವರು ನಿಮಗೆ ಕಾಲ್ ಮಾಡದೇ ಇರ್ಬೋದು, ಕರೆಕ್ಟಾಗಿ ಮಾತನಾಡದೇ ಇರಬಹುದು. ಆದರೆ ಏನು ಅವರ ಮನಸ್ಸಿಗೆ ತುಂಬ ನೋವಾಗಿದೆ. ಇಲ್ಲಿ ನಿಮಗೆ ಅವರು ನೋವು ಕೊಟ್ಟು ಹೋಗಿದ್ದಾರೆ. ಸೊ ಅದು ಕೂಡ ಎಲ್ಲ ಒಂದು ಕಡೆ ಅವರಿಗೆ ಕಾಡ್ತಾ ಇರುತ್ತೆ ಮನಸ್ಸಿಗೆ. ನಾನು ನೋವು ಕೊಡಬಾರ್ದಿತ್ತು ನಮ್ಮ ಹುಡುಗನಿಗೆ ಮನಸ್ಸಿಗೆ ತುಂಬ ನೋವು ಕೊಟ್ಬಿಟ್ನೇನೋ. ಅವರ ಒಳ್ಳೆಯ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಅವ್ರು ನನ್ನ ಜೊತೆ ಇರುವಾಗ ನನಗೆ ಅದು ಅರ್ಥನೇ ಆಗಿಲ್ಲ. ಆದರೂ ಅವ್ರು ನಿಮ್ಮ ಜೊತೆ ಕೆಲವರು ಇವಾಗ ನೋಡ್ಕೊಂಡ ಸಿಚುವೇಶನ್ ಇದ್ದರೆ, ಮತ್ತು ಕೆಲವರು ಒಟ್ಟಿಗಿದ್ದೀರ, ಬಟ್ ಅವರು ನಿಮಗೆ ಕರೆಕ್ಟಾಗಿ ನಿಮ್ಮನ್ನು ಖುಷಿಯಿಂದ ನೋಡ್ಕೊಳ್ಳಿಕ್ಕಾಗಲ್ಲ, ಮಾತನಾಡಲಿಕ್ಕಾಗಲ್ಲ, ಕರೆಕ್ಟಾಗಿ ನಿಮಗೆ ರೆಸ್ಪಾನ್ಸ್ ಮಾಡಲಿಕ್ಕಾಗಲ್ಲ, ನಿಮಗೆ ಒಂದು ಪ್ರೀತಿ ಕೊಡಲಿಕ್ಕಾಗಲ್ಲ. ಸೊ ಎಲ್ಲನೂ ಇಲ್ಲಿ ಒಂದು ಸ್ಪಷ್ಟವಾಗಿ ಅವರಿಗೆ ಏನು ಗೋಚರ ಆಗ್ತಾ ಇಲ್ಲ. ಇಲ್ಲಿ ಏನು ಮಾಡಬೇಕು ಅನ್ನೋದು ಅವರಿಗೂ ಕ್ಲಾರಿಟಿ ಇಲ್ಲ. ಮನಸ್ಸು ತುಂಬ ಗೊಂದಲದಲ್ಲಿಂಟು. ಕೆಲವೊಂದು ಪರಿಸ್ಥಿತಿಗಳು ಕಳವಳವನ್ನು ಉಂಟು ಮಾಡ್ತಾ ಉಂಟು ಅವರ ಜೀವನದಲ್ಲಿ. ಸೊ ಯಾವುದು ಕೂಡ ಏನು ಮಾಡೋದು, ಎಲ್ಲರೂ ಖುಷಿಯಾಗಿ ನೆಮ್ಮದಿಯಿಂದ ಇದ್ದಾರೆ, ಬಟ್ ನನ್ನ ಲೈಫ್ ಯಾಕೆ ಹೀಗೆ, ಏನು ಮಾಡೋದು, ನಾನು ಇವರಿಗೆ ಮೋಸ ಮಾಡ್ತಾ ಇದ್ದೇನಾ, ನನ್ನ ಪ್ರೀತಿಗೆ ನಾನು ಮೋಸ ಮಾಡ್ತಾ ಇದ್ದೇನಾ, ನನ್ನ ಮನಸ್ಸಿಗೆ ನಾನು ಮೋಸ ಮಾಡ್ತಾ ಇದ್ದೇನಾ, ಈ ಪರಿಸ್ಥಿತಿ ಯಾವಾಗ ಸುಧಾರಿಸುತ್ತೆ. ಅವರು ಕೂಡ ತುಂಬ ನೊಂದ್ಕೊಳ್ತಾ ಇದ್ದಾರೆ. ಸೊ ಕೆಲವೊಂದು ಸಮಯ ಸಂದರ್ಭಗಳು ಹಾಗೆಯೇ ಮನುಷ್ಯನನ್ನು ಕಟ್ಟಿ ಹಾಕುತ್ತೆ. ಕೆಲವೊಂದು ನೋವುಗಳನ್ನು ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಬಿಡಲಿಕ್ಕೂ ಆಗಲ್ಲ. ಆ ಥರ ನಿಮ್ಮ ವ್ಯಕ್ತಿಯ ಸಿಚುವೇಶನ್ ಉಂಟು. ನಿಮ್ಮನ್ನು ಅವರು ಯಾವುದೇ ಒಂದು ಕಾರಣಕ್ಕೂ ಬಿಟ್ಟು ಕೊಡಲ್ಲ. ಅವರಿಗೆ ಬಿಟ್ಟು ಕೊಡುವ ಮನಸ್ಸು ಕೂಡ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಅವರು ಚೇಂಜ್ ಆಗ್ತಾ ಇದ್ದಾರೆ. ನಾನು ಅದೇ ಹೇಳಿದ್ದಾರೆ, ಕೆಲವೊಂದು ಫೀಲಿಂಗ್ಸ್ ಇರ್ಬೋದು. ಇಲ್ಲಿ ನೀವು ಅವರಿಗೆ ತೋರಿಸಿದಂತಹ ಪ್ರೀತಿ ಇರ್ಬೋದು, ಒಡನಾಟ ಇರ್ಬೋದು, ಕ್ಯಾರ್ ಇರ್ಬೋದು. ಸೊ ಅದನ್ನು ಬೇರೆ ಯಾರು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರಿಗೆ ಗೊತ್ತಾಗ್ತಾ ಉಂಟು, ನಾನೇನು ತಪ್ಪು ಮಾಡಿದೆ. ಸೊ ಆ ಪ್ರೀತಿ ಹೇಗಿತ್ತು, ಆ ಕ್ಯಾರ್ ಹೇಗಿತ್ತು, ನನ್ನ ಮೇಲೆ ತೋರಿಸುವಂಥ ಕಾಳಜಿ ಹೇಗಿತ್ತು, ಸೊ ಅದು ಯಾರಿಂದಲೂ ಕೊಡಲಿಕ್ಕಾಗಲ್ಲ. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ಅವರಿಗೆ ಗೊತ್ತಾಗ್ತಾ ಉಂಟು ಇವಾಗ. ಇಲ್ಲಿ ಅವರಿಗೆ
ಸೋತಾಗ ಧೈರ್ಯ ತುಂಬಿದ್ದು ಕೂಡ ನೀವೇ. ನಿಮ್ಮ ಜೀವನದಲ್ಲಿ ನೀವು ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕಿಂತ ಜಾಸ್ತಿ ನಿಮ್ಮ ವ್ಯಕ್ತಿ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಅವರು ಬಯಸಿದ್ದೆಲ್ಲ ಸಿಗಬೇಕು ಅಂತ ಅವರಿಗೋಸ್ಕರನೇ ಪ್ರಾರ್ಥನೆ ಮಾಡಿದ್ದೀರಾ, ಪೂಜೆ ಮಾಡ್ತೀರಾ, ಎಲ್ಲನೂ ನಿಮ್ಮ ವ್ಯಕ್ತಿಗೋಸ್ಕರನೇ ಮಾಡ್ತೀರಾ. ಸೊ ಇಲ್ಲಿ ಒಂದು ಟ್ರೂ ಫೀಲಿಂಗ್ಸ್, ಟ್ರೂ ಲವ್, ಟ್ರೂ ರಿಲೇಷನ್ಶಿಪ್ ಉಂಟು. ಕೆಲವೊಂದು ಸಲ ನಾವು ಅಂದ್ಕೊಂಡ ಟೈಮ್ಗೆ ಯಾವುದು ಕೂಡ ನಡೆಯಲ್ಲ. ಅಂದರೆ ವಿಧಿ, ಆ ದೇವರ ಇಚ್ಛೆ ಬೇರೆಯೇ ಇರುತ್ತೆ. ಸೊ ಅದೇ ನಿಮ್ಮ ಲೈಫಲ್ಲಿ ಆಗ್ತಾ ಉಂಟು. ಬಟ್ ಒಳ್ಳೆಯದಾಗುತ್ತೆ, ನೀವು ಅಂದ್ಕೊಂಡ ಥರ ಜೀವನ ಚೇಂಜ್ ಆಗುತ್ತೆ. ತಾಳ್ಮೆ ಬೇಕು. ಏನಕ್ಕೆ ಇಲ್ಲಿ ತಾಳ್ಮೆ ಬೇಕು ಅಂತ ಹೇಳ್ತೇನೆ ಅಂದರೆ, ಸೊ ಕೆಲವೊಂದು ಸಲ ನಮಗೆ ಕೆಲವೊಂದನ್ನು ಸರಿಯಾದ ಟೈಮ್ಗೆ ಸಿಗಬೇಕಾಗುತ್ತೆ. ಹಾಗಾಗಿ ಸಿಕ್ಕಿರೋದನ್ನು ಉಳಿಸ್ಕೊಂಡು ಹೋಗೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಏನೇ ಒಂದು ಸಮಸ್ಯೆ ಇರ್ಬೋದು, ನೋವಿರ್ಬೋದು, ಧೈರ್ಯವಾಗಿರಿ. ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಸರಿಯಾಗುತ್ತೆ. ನಿಮ್ಮ ಪ್ರೀತಿ ಕೂಡ ನಿಮಗೆ ಸಿಗುತ್ತೆ. ಏನೇ ಒಂದು ನೋವು, ದುಃಖ ಇದನ್ನು ಹೇಳಿ ನನ್ನ ಜೊತೆ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ, ಯಾವುದಕ್ಕೂ ದುಃಖ ಪಡಬೇಡಿ, ಭಯ ಪಡಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಮ ಒಂದು ಬೆಂಬಲ, ಸಪೋರ್ಟ್ ದೊರೆತಂತಾಗುತ್ತೆ.